ಯಾವುದು ಉಪಯುಕ್ತ ಆಗುತ್ತದೆ ಎನ್ನುವುದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಇವತ್ತು ಚಿಂತನೆಗೆ ಇಟ್ಟುಕೊಂಡಿರತಕ್ಕಂತಹ ವಿಷಯ ಯಾವುದು ಅಂತಂದ್ರೆ ಹಿತವಿದು ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದಮಾಮ ಅನ್ನುವಂತಹ ಮಾತಿದೆ. ಬಹುಶಃ ಮನುಷ್ಯನ ಆದವರಿಗೆ ಎಲ್ಲರೂ ಕೂಡ ಗೊತ್ತದೆ ಯಾವುದು ಹಿತವನ್ನು ಉಂಟು ಮಾಡುತ್ತದೆ, ಯಾವುದು ಅಹಿತವನ್ನು ಉಂಟು ಮಾಡುತ್ತದೆ ಎನ್ನುವುದು ಗೊತ್ತಿದ್ರೂ ಸಹಿತ ನಮಗೆ ಅದರಂತೆ ಆಚರಣೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇಲ್ಲ. ಅತಿಶಯವಾಗಿ ತಿಳಿಯುವುದು ಅಂತ ಹೇಳ್ತಾರೆ. ವಿಶೇಷವಾಗಿ ನಾವು ತಿಳಿಯಬೇಕು, ಸಾಧ್ಯವಾದರೆ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ನಮಗಾಗಲಿಲ್ಲ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರತಕ್ಕಂತಹ ಗುರುಗಳ ಹತ್ತಿರ ಹೋಗಿ ಹಿತ ಯಾವುದು ಅಹಿತ ಯಾವುದು ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಬಹುಶಃ ನಮಗೆ ಚಳಿಗಾಲದೊಳಗ ಒಂದು ರಕ್ತ ಹಿತವನ್ನು ಉಂಟು ಮಾಡಿದ್ರೆ ಅದೇ ಬೇಸಿಗೆ ಕಾಲದೊಳಗ ಅದೇ ಭಕ್ತಿ ಏನ್ ಮಾಡ್ತೇವೆ ಅಂದ್ರೆ ತಗದ ಬೀಸಾಕಿ ಬಿಡ್ತೇವೆ. ಹಾಗೆ ಇಲ್ಲಿ ಲೌಕಿಕವಾಗಿರತಕ್ಕಂತಹ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ವಿಷಯಗಳು ಏನಾದರೆ ಒಂದೊಂದು ಸಮಯದೊಳಗ ಹಿತವನ್ನ ಉಂಟು ಮಾಡಿದ ಹಾಗೆ ನಮಗೆ ಏನ್ ಮಾಡ್ತಾವೋ ಅನುಭವಕ್ಕೆ ಬರುತ್ತದೆ. ಆದ್ರೆ ವಾಸ್ತವಿಕವಾಗಿ ಮನುಷ್ಯನಿಗೆ ಇವು ಯಾವತ್ತಿಗೂ ಕೂಡ ಹಿತವನ್ನ ಉಂಟು ಮಾಡೋದಿಲ್ಲ, ಅಹಿತವನ್ನೇ ಉಂಟು ಮಾಡಿ ಅನಾತ್ಮ ವಿಷಯಗಳಲ್ಲಿ ಆತ್ಮ ಬುದ್ಧಿಯನ್ನ ಅಥವಾ ಸುಖದ ಬುದ್ಧಿಯನ್ನ ಉಂಟು ಮಾಡಿಸಿ ಅದರಲ್ಲಿ ನಮ್ಮನ್ನ ಮೋಹಿತರನ್ನಾಗಿ ಬಂಧಿಸಲ್ಪಡ್ತಾವೆ. ಆದರೆ ಇದು ನಮಗೆ ಗೊತ್ತಾಗುತ್ತಾ ಇಲ್ಲ. ಇದು ತಿಳಿಬೇಕು ಅಂದ್ರೆ ಮೊದಲನೇದು ನಿಷ್ಠಾಮ ಪುಣ್ಯದ ಫಲ ಇರಬೇಕು. ವಿಶೇಷವಾಗಿ ಸದ್ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಮಾತ್ರ ಇದು ಹಿತ ಇದು ಅಹಿತ ಅನ್ನೋದು ನಮಗೆ ಗೊತ್ತಾಗುತ್ತದೆ ವಿನಃ ಇಲ್ಲ ಅಂತಂದ್ರೆ ಎಷ್ಟು ಇವತ್ತು ಪ್ರಪಂಚವನ್ನು ನಾವು ನೋಡಿದರೆ ಸ್ಥಾನಮಾನಗಳಿಗಾಗಿ ಕುರ್ಚಿಗಳಿಗಾಗಿ ಅಧಿಕಾರ ಅಂತಸ್ತಿಗಾಗಿ ಆ ಶ್ರೀಮಂತಿಕರಾಗಿ ಕನಕಾದಿಗಳಿಗಾಗಿ ಎಷ್ಟೊಂದು ಪೈಪೋಟಿ ನಡೀತಾ ಇದೆ. ಹಾಗಾದ್ರೆ ಇಷ್ಟು ವರ್ಷಗಳಿಂದ ಮನುಷ್ಯ ಎಂತಹ ರಾಜ ಮಹಾರಾಜನಾಗಿದ್ರೂ ಸಹಿತ ಇಡೀ ಜಗತ್ತಿನೊಳಗೆ ನಂಬರ್ ಒನ್ ಶ್ರೀಮಂತರಾದವರನ್ನೂ ಕೂಡ ನಾವು ಹೋಗಿ ಕೇಳಿದ್ರೆ ನಿನಗೆ ಹಿತವಾಗಿದೆಯಾ, ನಿನಗೆ ಆರಾಮಾಗಿದೆಯಾ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪುಣ್ಯಾತ್ಮ ಒಬ್ಬ ಭಿಕ್ಷುಕ ಚೆನ್ನಾಗಿ ಭಿಕ್ಷೆ ಬೇಡಿಕೊಂಡು ಬಂದು ಆ ಹೊಟ್ಟೆ ತುಂಬ ನಿದ್ದೆ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡ್ತಾರೆ. ಆದ್ರೆ ನಮಗ ಊಟ ಮಾಡ್ಲಿಕ್ಕೂ ಪುರುಷತ್ತಿಲ್ಲ, ಮಲ್ಕೊಳ್ಳಿಕ್ಕೂ ಪುರುಷತ್ತಿಲ್ಲ. ಯಾಕಂದ್ರೆ ಮಲ್ಕೊಂಡ್ರೆ ನಿದ್ದೆ ಹತ್ತಂಗಿಲ್ಲ, ಊಟ ಮಾಡ್ಲಿಕ್ಕೆ ಊಟ ಹೋಗುದಿಲ್ಲ. ಇಂತಹ ಶ್ರೀಮಂತಿಕೆಯನ್ನು ತೆಗೆದುಕೊಂಡು ಇಂತಹ ಅಧಿಕಾರ ಅಂತಸ್ತನ್ನ ಪಡೆದುಕೊಂಡ ಮನುಷ್ಯ ಏನು ಸಾಧಿಸುವುದದ? ಅದಕ್ಕೆ ನಿಜಗುಣರು ನಮ್ಮೆಲ್ಲರ ಮೇಲೆ ಒಂದು ಕಳಕಳಿಯನ್ನ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ, ಸುಮ್ಮನೆ ಈ ಅನಾತ್ಮವಾಗಿರತಕ್ಕಂತಹ ವಿಷಯ ಸುಖಗಳನ್ನ ಬೆನ್ನ ಹತ್ತಿ ನಿನ್ನ ಜೀವನವನ್ನ ನೀನು ಹಾಳು ಮಾಡಿಕೊಳ್ಳಕ್ ಹೋಗಬೇಡ. ಯಾಕಂದ್ರೆ ಈ ಜನ್ಮ ಬಂದಿರೋದು ವಿಷಯ ವಸ್ತುಗಳನ್ನ ಗಳಿಸುವುದಕ್ಕಾಗಿ ಅಲ್ಲ, ಕುರ್ಚಿಗಾಗಿ ಅಲ್ಲ. ಯಾವ ಕುರ್ಚಿಯೂ ಶಾಶ್ವತವಾಗಿ ಉಳಿಯೋದಿಲ್ಲ, ಯಾವುದೇ ಗಳಿಸಿರತಕ್ಕಂತಹ ಆಸ್ತಿ ಅಂತಸ್ತು ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ. ಲೌಕಿಕವಾಗಿ ನಾವು ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಈ ದೇಹವನ್ನ ಬಿಡಬೇಕಾದ ಚಿಂತೆ ಆವರಿಸ್ತದೆ. ಇದನ್ನೆಲ್ಲ ಹ್ಯಾಂಗ ಬಿಟ್ಟು ಹೋಗ್ಲಿ, ಆ ಉಪವಾಸ ವನವಾಸ ಬಿಟ್ಟು ಬರೀ ಜೀವನವನ್ನ ಅದಕ್ಕಾಗಿನೇ ಮುಡುಪಾಗಿಟ್ಟಲ್ಲೋ. ಮನುಷ್ಯ ಕುಲ ಜನನದ ಲಾಭವಾಗುವುದು, ಮನುಷ್ಯನಾಗಿ ಬಂದ ಮೇಲೆ ಇದರ ಲಾಭವನ್ನ ಮಾಡಿಕೊಳ್ಳಬೇಕಾಗಿತ್ತು. ಹೇಗ ಲಾಭ ಅಂತ ಏನು ತಿಳ್ಕೊಂಡೆ ನಾವು? ಗಳಿಸೋದಂದ್ರೆ ಲಾಭ ಅಂತ ತಿಳ್ಕೊಂಡ್ವಿ, ಮನೆ ಕಟ್ಟೋದಂದ್ರೆ ದೊಡ್ಡ ಲಾಭ ಅಂತ ತಿಳ್ಕೊಂಡ್ವಿ. 10 ಎಕರೆ ಒಂದು 50 ಎಕರೆ ಜಮೀನು ಮಾಡಿದ್ವಿ ಅಂದ್ರೆ ಬಹಳಷ್ಟು ನಾವು ಶ್ರೀಮಂತರಾಗಿ ಅಂತಂದ್ರೆ ಲಾಭ ಮಾಡಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ಯಾವುದೂ ಕೂಡ ನಮ್ಮ ಆತ್ಮೋನ್ನತಿಗೆ ಆತ್ಮ ಸತ್ಯತೆಗೆ ಇದು ಯಾವುದೂ ಕೂಡ ನಮಗೆ ಉಪಕಾರಿಯಾಗುವುದಿಲ್ಲ. ಇದು ನಮ್ಮನ್ನ ಬಂಧನಕಾರಿಯನ್ನಾಗಿ ಮಾಡುತ್ತದೆ, ಅನೇಕ ದುಃಖಗಳನ್ನ ತಂದು ಕೊಡುತ್ತದೆ. ಅದಕ್ಕೆ ಬಸವಾದಿ ಶಿವಶರಣರು ಏನು ಮಾಡಿದ್ರು ಅಂದ್ರೆ ಬ್ರಹ್ಮ ಪದವಿಯನ್ನು ಒಲ್ಲೆ, ವಿಷ್ಣು ಪದವಿಯನ್ನು ಒಲ್ಲೆ, ರುದ್ರ ಪದವಿಯನ್ನು ಒಲ್ಲೆ, ನಾನು ಮತ್ತಾವ ಪದವಿಯನ್ನು ಒಲ್ಲೆನಯ್ಯ, ನಿಮ್ಮ ಶರಣರ ಪಾದವನ್ನು ಅರಿವಿಪ್ಪ ಪದವಿಯನ್ನೇ ಕರುಣಿಸಯ್ಯ,
ಕೂಡಲ ಸಂಗಮ ದೇವ ಅಂತ ಕೇಳಿದ್ರು. ಯಾಕೆ ಶರಣರ ಪಾದವನ್ನ ಅರತ್ವಿ ಅಂತಂದ್ರೆ, ಶರಣರ ಪಾದದ ಅಡಿಯಲ್ಲಿ ನಾವು ಕುಳಿತುಕೊಂಡ್ವಿ ಅಂತಂದ್ರೆ, ಮಹಾತ್ಮರಾದವರು ಜ್ಞಾನಿಗಳಾದವರು ನಮಗೆ ಮುಕ್ತಿಯ ಮಾರ್ಗವನ್ನ ತಿಳಿಸ್ತಾರೆ. ಇದು ಸರಿ, ಇದು ತಪ್ಪು ಅನ್ನುವುದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಇವತ್ತು ನಮಗೆ ಸರಿ ಇದ್ರೆ ಪ್ರವೇಶ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಅದು ತಪ್ಪು ಅಂತ ಗೊತ್ತಿದ್ರು ಕೂಡ ಮತ್ತೆ ಅದನ್ನೇ ಮಾಡುತ್ತಾ ಇದ್ದೇವೆ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ದುರ್ಯೋಧನ ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ. ನೋಡಿ, ಯಾರಿಗೆ ದುರ್ಯೋಧನಿಗೆ ಧರ್ಮ ಯಾವುದು ಅನ್ನೋದು ಗೊತ್ತಿತ್ತು, ಅಧರ್ಮ ಯಾವುದು ಅನ್ನೋದು ಗೊತ್ತಿತ್ತು. ಆದ್ರೆ ಅಂತ ಹೇಳ್ತಾರೆ, ನನ್ನ ಮನಸ್ಸು ಧರ್ಮದೊಳಗ ಪ್ರವೇಶ ಆಗೋದಿಲ್ಲ, ಧರ್ಮವನ್ನ ಮಾಡ್ಲಿಕ್ಕೆ ಉತ್ಸುಕನಾಗುವುದಿಲ್ಲ. ಯಾಕಂದ್ರೆ ಒಳಗಡೆಗೆ ಪಾಪ ತುಂಬಿಕೊಳ್ಳದ ಲೌಕಿಕ ವಿಷಯಾದಿಗಳೇ. ಆ ಒಂದಿಂಚು ಸೂಜಿಯ ಮೊನೆಯಷ್ಟು ಕೂಡ ನಾನು ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂತ ಹಠಮಾರಿತನವನ್ನ ಮಾಡಿದರಲ್ಲ. ಏನು ತಗೊಂಡು ಹೋಗುವಾಗ ಸರ್ವನಾಶವಾಗಿ ಹೋಗ್ನಲ್ಲ. ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮನುಷ್ಯ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯ ನೋಡಲು. ಇವತ್ತು ನಮ್ಮ ಕಷ್ಟನೇ ಬಹಳ ದೊಡ್ಡದು ಅಂತೇಳಿ ಅವರೆಲ್ಲ ಎಷ್ಟೆಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿದ್ದಾರೆ. ಅದನ್ನಾದರೂ ಕೂಡ ಒಂದಿಷ್ಟು ನೋಡಿ ವಿಚಾರ ಮಾಡು. ಜೀವನ ಬಂದಿರುವುದು ವಿಚಾರ ಮಾಡುವುದಕ್ಕಾಗಿ. ಅವಿಚಾರೇಣ ಕೃತೋವಂತಹ ವಿಚಾರೇಣ ಬರ್ತದೆ. ಅವಿಚಾರದಿಂದ ನಮಗೆ ಬಂಧನವಾಗದ, ಅವಿಚಾರದಿಂದ ನಮಗೆ ದುಃಖವಾಗದ, ಅವಿಚಾರದಿಂದ ಅನೇಕ ಹಿಂಸೆಯನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾದರೆ ವಿಚಾರ ಮಾಡೋದು ಯಾವಾಗ? ಅಂತ್ಯವಾಗಲ್ಲ, ಎಲ್ಲ ಮುಗಿದ ಮೇಲೆ ಅನಿಸ್ತದೆ, ಏನು ಮಾಡಿದೆವು ಬಂದು. ಅಹಿತವೆಂದು ಅತಿಶಯಿಸಿ ತಿಳಿಯುವುದೇ ಚಂದ. ಚತುರ್ವಿಧ ಸೇವೆಗಳನ್ನ ಮಾಡ್ತಾ ಸದ್ಗುರುವಿಗೆ ಶರಣಾಗತಿಯಾಗಿ ಆಪ್ತ ಅಂಗಸ್ಥಾನ ಸದ್ಭಾವ ಚತುರ್ವಿಧ ಸೇವೆಯನ್ನು ಮಾಡ್ತಾ ಆತ್ಮ ಜ್ಞಾನವನ್ನು ಪಡೆದುಕೊಂಡ್ವಿ ಅಂತಂದ್ರೆ ಅದರಿಂದ ನಮಗೆ ಪರ್ಮನೆಂಟ್ ಸುಖ ಆಗುತ್ತದೆ, ಶಾಶ್ವತ ಸುಖ. ಇವೆಲ್ಲವೂ ಕ್ಷಣಿಕವಾಗಿರತಕ್ಕಂತಹ ಸುಖ ಎಷ್ಟೊಂದು ಭಯಾನಕ ಅಂತಂದ್ರೆ ಈ ವಿಷಯಗಳು ವಿಷಕ್ಕೆ ಸಮಾನವಾಗಿದ್ದಾವೆ. ವಿಷ ಕುಡಿದ ಮೇಲೆ ಒಂದಿಷ್ಟು ಸಮಯಕ್ಕೆ ಕೊಳ್ಳುತ್ತದೆ. ಆದರೆ ಈ ವಿಷಯಗಳು ನೋಡ್ತಾನೆ ಮನೋನ್ಮತ್ತನಾಗಿ ಬುದ್ಧಿಯನ್ನ ಕೆಡಿಸ್ತದೆ, ಭಾವನೆಗಳನ್ನ ಕೆಡಿಸ್ತದೆ, ಆ ಸಂಬಂಧಗಳನ್ನ ಕೆಡಿಸ್ತದೆ, ಎಲ್ಲವನ್ನೂ ಕೆಡಿಸಿ ಹಾಕ್ತದೆ ಮುಂದೊಮ್ಮೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ವೇದಾಂತ ಪರಿಷತ್ತಿನೊಳಗೆ ಭಾಗವಹಿಸಿದ್ದೇವೆ ಅಂತಂದ್ರೆ ಎಷ್ಟೋ ಜನ್ಮದ ಸುಕೃತ ಪುಣ್ಯ ಐತಿ ಅಂತ ತಿಳ್ಕೊಂಡು ನಾವಲ್ಲಿ ಬರೆದು ಕುಳಿತುಕೊಂಡಿದ್ದೇವೆ. ಪುಣ್ಯ ಇರಲಿಲ್ಲ ಅಂದ್ರೆ ಇಲ್ಲಿ ಬರೆದು ಕುತ್ಕೊಳ್ಳಕ್ ಸಾಧ್ಯ ಇಲ್ಲ. ಇವತ್ತು ಎಲ್ಲ ಪರಮಪೂಜ್ಯರವರಿಗೆ ತಿಳಿಸ್ತಾರೆ, ಇದು ಸರಿ, ಇದು ತಪ್ಪು, ಇದು ಸುಖವನ್ನ ಕೊಡುತ್ತದೆ, ಇದು ದುಃಖವನ್ನ ಕೊಡುತ್ತದೆ. ಎಲ್ಲರಿಗೂ ಗೊತ್ತದ, ಬೆಂಕಿ ಮುಟ್ಟಿದ್ರೆ ಸುಡುತ್ತದ ಅನ್ನೋದು ಗೊತ್ತದ. ಆದ್ರೂ ಮತ್ತೆ ಮತ್ತೆ ಮುಟ್ಟಿ ಸುಟ್ಕೊಳ್ತಾ ಇರ್ತಾರೆ. ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತದ ಅನ್ನೋದು ನಮಗೆಲ್ಲ ಗೊತ್ತದ. ಆದ್ರೆ ಮತ್ತೆ ಮತ್ತೆ ಮುಟ್ಟುತ್ತೇವೆ, ಶಾಕ್ ಹೊಡಿಸ್ಕೊಳ್ತೇವೆ, ಮತ್ತೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತೇವೆ. ದೇಹ ಇದರಿಂದಲೇ ಜೀರ್ಣ ಆಗ್ತಾ ಇದೆ ಬಂಧುಗಳೇ. ದೇಹ ಬರೀ ಭೋಗ ಭಾಗ್ಯಗಳಿಗಾಗಿ ಮೀಸಲಾಗಿಟ್ಟಿದ್ದೇವೆ. ಹಾಗಾಗಿ ಇದು ಭೋಗದಲ್ಲಿ ಇದು ರೋಗದ ತವರು ಮನೆ ಆಗದ, ರೋಗದ ತವರು ಮನೆ ಆಗದ, ತವರುಜ ಆಗರ, ಅತಿ ದುಃಖ ಸಾಗರ ಅಂತ ಹೇಳ್ತಾರಲ್ಲ. ಹಾಗಾಗಿ ಈ ದೇಹವನ್ನ ನಾವು ಎಷ್ಟೇ ಕಾಪಾಡಿಕೊಂಡು ಉಳಿಸಿಕೊಂಡು ಇದು ಒಂದು ದಿನ ಹೋಗುತ್ತಲ್ಲ. ದೇಹವನ್ನ ನೆಚ್ಚಿಕೊಂಡು ಕುಳಿತುಕೊಳ್ಳಬೇಡ. ದೇಹ ಇರುವುದರೊಳಗೆ ಆತ್ಮವನ್ನ ಅರಿತುಕೊಂಡು ನಿತ್ಯ ಮುಕ್ತಿಯ ಸುಖವನ್ನ ನೀನು ಅನುಭವಿಸುವಂತಹ ಒಂದು ವಿಚಾರವನ್ನ ಶ್ರೀಮದ್ ನಿಜಗುಣ ಮಹಾಶ್ರೀ ಯೋಗಿಗಳು ನಮಗೆಲ್ಲ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನೂ ಮಹಾತ್ಮರು ನಮಗೆಲ್ಲ ಇದರ ಬಗ್ಗೆ ಸವಿಸ್ತಾರವಾಗಿ ಉಪದೇಶಾಂತರವನ್ನ ಕೈಪಾಲಿಸುತ್ತಿದ್ದಾರೆ. ಆ ಎಲ್ಲ ಪರಮ ಪೂಜೆಯ ಅಮೃತವಾಣಿಯನ್ನು ಆಲಿಸಿ ನಾವೆಲ್ಲರೂ ನಿತ್ಯ ಮುಕ್ತರಾಗೋಣ. ಅಂತಹ ಸದ್ಬುದ್ಧಿಯನ್ನು